ಹಾಯ್ ಅನಿಲ್, ನಮಸ್ತೆ. ಹಾಯ್ ನಮಸ್ತೆ ಸರ್. ಹೇಗಿದ್ದೀರಾ? ಆರಾಮಿದ್ದೀವಿ ಸರ್. ನೀವು ಸರಲ್ಲಿ ಅನ್ಬೋದು, ನಮ್ಮ ಫ್ರೆಂಡ್ ಸ್ನೇಹಿತರು. ಏನಿಲ್ಲ. ಓಕೆನಾ? ಸ್ನೇಹಿತರೆ ನಮಸ್ತೆ, ನನ್ನ ಆತ್ಮೀಯ ಗೆಳೆಯ. ಸೊ ನಿಮ್ಗೆ ಆಲ್ರೆಡಿ ಪರಿಚಯ ಮಾಡಿಸ್ತೀನಿ. ಸುಮಾರು 12ರಿಂದ 15 ವರ್ಷಗಳಿಂದ ನನ್ನ ಮತ್ತು ಅನಿಲ್ ಅವರ ಒಂದು ಸ್ನೇಹ ಇದೆ. ತುಂಬ ಖುಷಿ ಆಗ್ತದೆ. ಇವ್ರು ಇರ್ತಕ್ಕಂಥ ಸ್ಥಳ ಯಾವುದಪ್ಪ ಅಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗದ ಜಲಪಾತ, ವಿಶ್ವವಿಖ್ಯಾತಿಯಾಗಿರ್ತಕ್ಕಂಥ ಜೋಗದ ಜಲಪಾತದ ಪಕ್ಕನೇ ಇವರ ಮನೆ ಇದೆ. ತುಂಬ ಖುಷಿ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ, ಸುತ್ತಮುತ್ತ ಸಂಪೂರ್ಣವಾದ ಎಲ್ಲ ಹಸಿರು ಪ್ರದೇಶದಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ. ಆ ಒಂದು ಪ್ರದೇಶದಲ್ಲಿ ಜೋಗದ ಸಮೀಪನೇ ಇವ್ರ ಮನೆ ಇದೆ. ಇಲ್ಲಿ ಬಂದ ಮೇಲೆ ನನಗೆ ತುಂಬ ಖುಷಿ ಆಗ್ತದೆ. ಇಲ್ಲಿಂದ ಹೋಗಿ ಮನಸ್ಸೇ ಬರ್ತಿಲ್ಲ. ಖಂಡಿತ ಖುಷಿ ಆಗುತ್ತೆ. ಆ ರೀತಿ ಇರ್ತಕ್ಕಂಥ ಒಂದು ಒಳ್ಳೆಯ ಅದ್ಭುತವಾದ ವಾತಾವರಣದಲ್ಲಿದ್ದಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅವ್ರನ್ನೇ ಮಾತಾಡ್ಸೋಣ. ಅನಿಲ್, ಹೇಗಿದ್ದೀರಾ? ಆರಾಮ್ ಸರ್. ಸರ್ ಅನ್ಬಾರ್ದು. ಓಕೆ. ಈಗ ಇಲ್ಲಿ ನಿಮ್ಮ ಜೋಗದ ಸಮೀಪ ನಿಮ್ಮ ಮನೆ ಇದೆ. ತುಂಬ ಖುಷಿ ಆಯಿತು ನಿಮ್ಮ ವಾತಾವರಣ. ಹಾಗೇನೆ ನಿಮ್ಮ ಮನೆ ನೋಡಿದ್ಮೇಲೆ ನಾನು ಸುಮಾರು ವರ್ಷಗಳ ಹಿಂದೆ ಬಂದಿದ್ದೆ. ಆಗಿನ ಸಂದರ್ಭ ಮನೆಗೂ ಈಗ ತುಂಬ ಬದಲಾವಣೆ ಆಗಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವಾಗ ಒಂದು ನಾಯಿ ಇತ್ತು, ಇವಾಗ 2-3 ನಾಯಿ ಇದೆ, 4-5 ಬೆಕ್ಕಿದೆ. ಅದ್ರ ಜೊತೆಗೆ ತುಂಬ ಪಕ್ಷಿಗಳು ಸಾಕಿದ್ದೀರಾ. ಹಾಗೇನೆ ನಿಮ್ಮ ಮನೆ ಬಗ್ಗೆ ಸಂಪೂರ್ಣವಾದ ಒಂದು ವಿಶೇಷವಾದ ಮಾಹಿತಿ ನಮ್ಮ ವೀಕ್ಷಕರಿಗೆ ಬೇಕಾಗಿದೆ. ಓಕೆ, ಕೊಡೋಣ. ಅದಕ್ಕೇನಿಲ್ಲ, ಏನೋ ಮನುಷ್ಯರ ಜೊತೆಗಿಲ್ಲ ಅಂದರೂ ಒಂದಿಷ್ಟು ಪ್ರಾಣಿ ಪಕ್ಷಿಗಳೆಲ್ಲ ಇಟ್ಕೊಂಡ್ರೆ ಏನೋ ಒಂದು ಟೈಮ್ ಪಾಸು. ಅವ್ರ ಜೊತೆ ಬೆರ್ತಾಗ ನಮಗೊಂದು ಆಗೋ ಖುಷಿನೇ ಬೇರೆ. ಆಯಿತಾ? ಬೆಕ್ಕಾದರೂ ಅಷ್ಟೇ, ಎಲ್ಲೇ ಹೋಗಲಿ ನನ್ನ ಜೊತೆನೇ ಬರುತ್ತೆ. ನಾಯಿ ಆದರೂ ಅಷ್ಟೇ, ಬಂದ್ರೆ ಸಾಕು ಬರೋ ತನಕ ಒಂಥರ ಇರುತ್ತೆ. ಏನೋ ಮನೇಲೊಂದು ಮನುಷ್ಯರು ಇರೋದಕ್ಕಿಂತ ಹೆಚ್ಚಾಗಿ ಪ್ರಾಣಿ ಇರೋದೊಂದು ಖುಷಿ. ಎಷ್ಟೇ ಮನಸ್ಸಿಗೆ ನೋವಾಗಿದ್ರು ಪ್ರಾಣಿಗಳು ನೋಡಿದ ತಕ್ಷಣ ಅದು ಆ ಖುಷಿನೇ ಬೇರೆ ಆಗುತ್ತೆ. ಮತ್ತೊಂದೇನಪ್ಪ ಅಂತಂದರೆ, ಒಳಗಡೆ ಫಿಶ್ ಅಕ್ವೇರಿಯಂ ಇದೆ. ಅದ್ರಗಡೆ ಒಂದು ಸ್ವಲ್ಪ ಏನೇ ಟೆನ್ಷನ್ ಇದ್ರು ಮುಂದ್ಗಡೆ ಕುತ್ಕೊಬಿಟ್ಟೆ ಅಂದರೆ ಒಂದು 5ರಿಂದ 10 ನಿಮಿಷದಲ್ಲಿ ಮೈಂಡ್ ಫ್ರೆಶ್ ಆಗ್ಬಿಡ್ತೀನಿ. ಹಾಗೆ ಹಕ್ಕಿಗಳ ಜೊತೆ, ಬೆಕ್ಕಿಗಳ ಜೊತೆ ಹಂಗೆ ಆರಾಮಾಗಿ ಮಾತಾಡ್ಕೊಂಡು ಖುಷಿಯಿಂದ ಅದು ಹೆಂಗೆ ಬೇಕು ಹಂಗೆ ಟೈಮ್ ಪಾಸ್ ಆಗ್ಬಿಡುತ್ತೆ. ಅಷ್ಟು ಬಿಟ್ರೆ ಮತ್ತೆ ನಮ್ಮ ಮನೆ ಈ ಕಡೆ ಸುತ್ತ ತಿರುಗಿಬಿಟ್ರೆ ಒಳ್ಳೆ ಗ್ರೀನ್ ನರ್ಸರಿ ಸೂಪರ್ ಆಗಿ ಕಾಣುತ್ತೆ. ಒಂದು ಟೈಮ್ ಪಾಸು ಆಗುತ್ತೆ. ಅದು ಬಿಟ್ರೆ ಪ್ರಾಣಿಗಳ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ ನನಗೆ. ಅದು ಬಿಟ್ರೆ ಇನ್ನೇನಿಲ್ಲ. ಮನುಷ್ಯನ ನಂಬಕ್ಕಿಂತ ಪ್ರಾಣಿ ಪಕ್ಷಿನ ನಂಬ್ಕೊಂಡಿರೋದು ಅಂತ ಒಂದು ಖಂಡಿತ ಅಷ್ಟೇ, ಇನ್ನೇನಿಲ್ಲ. ಆಕ್ಚುಲಿ ನಿಜವಾದ ನಿಯತ್ತಿನ ಪ್ರಾಣಿಗಳು ಅಂತ ಏನ್ ಕರಿತೀವಿ, ಪ್ರಾಣಿಗಳು ತುಂಬಾನೇ ಪ್ರಾಮಾಣಿಕತೆ ಇರುತ್ತೆ. ಮನುಷ್ಯನಲ್ಲಿ ಆ ಗುಣಗಳು ಸಿಗೋದು ತುಂಬಾ ಅಪರೂಪ. ನಿಜ ಅಲ್ವಾ? ಆ ಕಾರಣಕ್ಕೆ ಮನೇಲಿ ಈಗ ಆಲ್ರೆಡಿ 2-3 ನಾಯಿ ಇತ್ತು. ಒಂದು ನಾಯಿ ಮೊನ್ನೆ ಸತ್ತೋಯ್ತು. ಇನ್ನೊಂದು ತರೋಣ ಅಂತ ಐಡಿಯಾ ಇದೆ, ನೋಡ್ಬೇಕು ಏನಾಗತ್ತೆ ಅಂತೇಳಿ. ಪ್ರಾಣಿಗಳನ್ನು ಸಾಕೊಂಡು ಅದರಲ್ಲಿರೋ ನಿಯತ್ತಿಂದನೂ ಒಂದು ಅನ್ನ ಹಾಕಿದ್ರಿಂದ ಮನುಷ್ಯ ಓನರ್ ಎಲ್ಲೇ ಇದ್ರು ಹುಡ್ಕೊಂಡ್ ಬರ್ತದೆ. ನೋಡಿ, ಈಗ ಬರ್ಬೇಕು, ನನ್ ಬುಡಕ್ಕೆ ಬಂದಿದೆ ಈಗ. ಅದು ಎಲ್ಲೋದ್ರು ಬರೋದು, ನಿಮ್ಮನ್ನ ಬಿಡಲ್ಲ ಅನ್ಸುತ್ತೆ. ನೋಡಿ, ಎಲ್ಲೇ ಹೋದ್ರು ಬಿಡೋದೇ ಇಲ್ಲ. ಅದು ಮಲಗಿದ್ರು ಜೊತೆಗೆ ಮಲಗುತ್ತೆ. ಎಲ್ಲ ವಾಶ್ರೂಮಿಗೆ ಸಹಿತ ನನ್ನ ಜೊತೆನೆ ಬರುತ್ತೆ, ಬಿಟ್ರೆ ಎಲ್ಲೂ ಹೋಗಲ್ಲ ಅದು. ನೋಡಿದೆ. ಮನುಷ್ಯನಿಗೂ ಪ್ರಾಣಿಗೂ ಇರೋ ವ್ಯತ್ಯಾಸ ಇಷ್ಟೇ ಅಂತ ಹೇಳ್ಬೋದು, ಅಷ್ಟು ಬಿಟ್ರೆ ಸೂಪರ್. ಹಾಗೆ ನಿಮ್ಮ ಮನೆ ಸುತ್ತಮುತ್ತ ವಾತಾವರಣ ತುಂಬಾ ಚೆನ್ನಾಗಿದೆ ನೋಡಿ. ನೋಡಿ, ಇಲ್ಲಿ ನಿಮ್ಮ ಮನೆ ಮುಂದೆ ನಿಂತ್ಕೊಂಡ್ಬಿಟ್ರೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಬೆಳಗ್ಗೆ ಎದ್ದು ಬಂದು ಆಚೆ ಬಂದ್ಬಿಟ್ರೆ ಒಳ್ಳೆ ಒಂಥರ ಮೈಂಡ್ ಫ್ರೆಶ್ ಆಗತ್ತೆ. ಸಂಜೆ ಟೈಮಲ್ಲೂ ಒಂಥರ ಒಳ್ಳೆ ಕ್ಯೂರಿಯಾಸಿಟಿ ಸಿಗುತ್ತೆ. ಅದೇ ಒಂದು ಖುಷಿ. ಆದ್ರೂ ಎಲ್ಲೋ ಹುಟ್ಟಿ ಬೆಳೆದವನು, ಸಿರ್ಸಿಲಿ ಹುಟ್ಟಿ ಬೆಳೆದವನು ಇಲ್ಲಿ ಬಂದಿದ್ದೇನೆ, ನನಗೆ ಒಂಥರ ಖುಷಿ ಆಗ್ತಾ ಇದೆ. ಸೂಪರ್. ಇಂಥ ಮಲೆನಾಡಲ್ಲಿ ಇರಬೇಕು ಅನ್ನೋ ಒಂದು ಕೆಲಸ ಇರೋದ್ರಿಂದ ಒಳ್ಳೆ ರೀತಿಯಿಂದ ಒಂದು ಮೈಂಡ್ ಎಷ್ಟೇ ಎಲ್ಲೇ ಹೋಗ್ಲಿ ಎಲ್ಲೇ ಬರಲಿ ನಮ್ಮನೆ ನಮ್ಗೆ ಇಷ್ಟ ಅಂತೇಳಿ ಈ ಪ್ಲೇಸಲ್ಲಿ ಆರಾಮ್ ಇರ್ತಾ ಇರ್ತೀನಿ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ಅಲ್ಲ, ತುಂಬಾ ಪುಣ್ಯವಂತರು ಮಲೆನಾಡಲ್ಲಿ ಇದ್ದೀರಲ್ಲ. ಮಳೆ ಸಿಕ್ಕಾಪಡ. ಈಗೇನೋ ಇವತ್ತೇನೋ ಸ್ವಲ್ಪ ಹೊಸ ಮಳೆ ಅಂತೇಳಿ ಕಮ್ಮಿ ಆಗಿದೆ. ಬಿಟ್ರೆ ಮಳೆ ಅಂತೂ ನೀವೇ ನೋಡಿದಿರ. ಮಳೆ ಅಂತೂ ಹೆಂಗ್ ಹೊಡಿಯತ್ತೆ ಅಂದ್ರೆ ಸಂಜೆವರೆಗೂ ಮಳೆಯಲ್ಲೇ ನೆನ್ಬಿಟ್ಟಿದ್ದೀನಿ. ಪಕ್ಕದಲ್ಲೇ ಇದ್ರು ಯಾರು ಕಾಣಲ್ಲ, ಆ ತರ ಮಳೆ ಹೊಡಿಯತ್ತೆ. ಈಗ ದೊಡ್ಡ ಅಣ್ಣನ ಮಳೆ ಅನ್ಸುತ್ತೆ ಇವತ್ತಿಗೆ. ಮತ್ತು ಸ್ಟಾರ್ಟಿಂಗ್ ಜಾಸ್ತಿ ಹೊಡೆಯಲ್ಲ, ಆಮೇಲೆ ಸೊರ್ರಾಗೆ ಹೊಡಿಯತ್ತೆ. ಮತ್ತೆ ಇಲ್ಲಿ ಮಳೆಗಾಲದಲ್ಲಿ ಹೇಗೆ ಜೀವನ ಶೈಲಿ, ಕೆಲಸಗಳು ಹೆಂಗೆ, ಬಿಸ್ನೆಸ್ ಎಲ್ಲ ಮಾಮೂಲಿ, ಅಷ್ಟು ಹೇಳುವಷ್ಟೇನಿಲ್ಲ. ಈಗೇನು ಅಂದ್ರೆ ಈ ಮಳೆಗಾಲದಲ್ಲಿ ಕೆಲಸಗಳು, ಈಗ ಬೇಸಿಗೆಯಲ್ಲಿ ಚಳಿಗಾಲದಲ್ಲಿ ಎಲ್ಲಿ ದುಡ್ಕೊಂಡಿರ್ತೇವಲ್ಲ ಅಷ್ಟೇ. ಬಿಟ್ರೆ ಇನ್ನೇನ್ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ದುಡ್ದಿದ್ದನ್ನ ಅದೇ ಖಾಲಿ ಮಾಡ್ತಾ ಇರ್ಬೇಕು. ಬಿಟ್ರೆ ಇನ್ ಬೇರೆ ಕೆಲಸಗಳೇ ಇರಲ್ಲ ಇಲ್ಲಿ. ಮಳೆಗಾಲ ಮುಗಿಯ ತನಕ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಒಳಗಡೆ ಬಿಟ್ರೆ ಇನ್ನು ಹೊರಗಡೆ ಕೆಲ್ಸಕ್ಕೆ ಹೋಗೋದು ಏನು ಕೆಲಸನೂ ಸಿಗಲ್ಲ. ಆಲ್ಮೋಸ್ಟ್ ಈಗ KPC ಅಷ್ಟೇ ಅದು ಇದು ಕೆಲಸ ಮಾಡಿಸ್ತಾ ಇರ್ತಾರೆ. ಅವ್ರಿಗೆ ಮಳೆಗಾಲ ಅಂತ ಎಲ್ಲ ಬಂದ್ ಮಾಡ್ಬಿಟ್ಟಿದ್ದಾರೆ.
ಅಷ್ಟು ಬಿಟ್ಟರೆ ಮಾಮೂಲಿ ಮಳೆಗಾಲದಲ್ಲಂತೂ ಅದೇ ಹೇಳೋದು. ಓಕೆ, ಹಾಗೆ ನಿಮ್ಮ ಮನೆ ಪರಿಚಯ ಈಗ ನಮ್ಮ ವೀಕ್ಷಕರಿಗೆ. ಏನಿಲ್ಲ, ಬನ್ನಿ ಆಲ್ಮೋಸ್ಟ್ ಎಲ್ಲ ವೀಕ್ಷಕರಿಗಳದಷ್ಟೇ. ಹಾಂ ಹಾಂ ಯಾವುದೇ ಊರಿಂದ ಬಂದರೂ ಹಾಂ, ನಮ್ಮ ಮನೆ ವಿಶಾಲವಾಗಿದೆ, ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಸೂಪರ್, ಯೋಗಕ್ಕೂ ಇದಕ್ಕೂ ಕರೆಕ್ಟ್ 1.5 ಕಿಲೋಮೀಟರ್ ಆಗುತ್ತೆ. ಓಕೆ. ಬಂದವರು ದೂರಿಂದ ಬಂದಿರ್ತೀರ, ಆ ಮನೆ ಈ ಮನೆ ಹುಡ್ಕೋಕೆ ಯಾಕೆ, ಹಾಂ ಹಾಂ, ಆರಾಮ್ ನೆಮ್ಮದಿಯಿಂದ ಇದ್ದು ನೋಡ್ಕೊಂಡು ಆರಾಮ್ ಇದು ಪರಿಸರವನ್ನು ನೇಚರನ್ನು ಸವಿಸ್ಬೇಕು ಅನ್ನೋದೇ ಒಂದು ಆಸೆ ಅಷ್ಟೇ. ಸೂಪರ್, ಖಂಡಿತ ಖುಷಿ ಆಯ್ತು. ಏನು ಗೊತ್ತಾ, ಈಗಿನ ಕಾಲದಲ್ಲಿ ಬಂದರೆ ಬೆಳಿಗ್ಗೆ ಬಂದರೆ ಸಂಜೆ ಓಡ್ತಾರೇನಪ್ಪ, ನಾಳೆ ಓಡ್ತಾರೇನಪ್ಪ ಅನ್ನೊಂದು ಮನೆ ಭಾವನೆ ಇರುತ್ತೆ. ಆದರೆ ನೀವು ಪ್ರೀತಿಯಿಂದ ನಮ್ಮ ವೀಕ್ಷಕರಿಗೆ, ನಮ್ಮ ನಾಡಿನ ಜನತೆಗೂ ಬನ್ನಿ ಜೋಗ ಜಲಪಾತ ನೋಡೋ ಜೊತೆಗೆ ನಮ್ಮ ಮನೆಗೆ ಬನ್ನಿ ಅಂತ ಕರಿತಿದ್ರಲ್ವಾ. ಮನೆಯಿಂದ ಒಂದು 10 ಕಿಲೋಮೀಟರ್ ಈ ಕಡೆಯಿಂದ ರೋಡ್ ಇದೆ, 10 ಕಿಲೋಮೀಟರ್ ಸ್ವಲ್ಪ ದೂರ ಹೋದ್ರೆ ಒಡಂಬೈಲ್ ಅಂತ ಬರುತ್ತೆ. ಹಾಂ ಹಾಂ ಹಾಂ, ಬಳೆ ಪದ್ಮಾವತಿ ಎಲ್ಲೆಲ್ಲಿಂದನೂ ಬರ್ತಾರೆ. ಓಕೆ. ಆಯ್ತಾ, ಆದ್ರೇನೋ ದೇವರು ಯಾರಿಗೂ ಕೈ ಬಿಟ್ಟಿಲ್ಲ. ಬಟ್ ಲೋಕಲ್ ಅವರಿಗಂತೂ ದೇವ್ರು ಅಷ್ಟಕ್ಕಷ್ಟೇ. ಓಕೆ. ದೂರಿಂದ ಬರೋರಿಗೆ ದೇವ್ ಹೆಂಗಿದ್ರು ಕೈ ಹಿಡಿದೇ ಹಿಡಿತಾರೆ. ಒಂದ್ಸಲ ವಿಸಿಟ್ ಮಾಡಿ ಎಲ್ಲರೂ. ಓಕೆ, ಸೂಪರ್, ಖಂಡಿತ. ಹಾಗೆ ಮನೆ ತೋರಿಸಿ. ಇದು ನಮ್ಮ ಮನೆ ಗೇಟು. ಓಕೆ. ಎಂಟ್ರಿ. ಇದು ತುಂಬ ಇಷ್ಟ ಆಯಿತು. ಇದು ನೋಡಿ, ಆ್ಯಕ್ಚುಲಿ ಸಹಜವಾಗಿ ಮಳೆ ನೀರನ್ನ ಬರುತ್ತೆ ಹೋಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇರುತ್ತೆ. ನೀವೊಂದು ರೀತಿ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ನೀರಿಲ್ಲ ಒಂದೊಂದ್ಸಲ ತಲೆ ಯೂಸ್ ಮಾಡ್ತಾ ಇರ್ತೀನಿ, ಯಾಕೆ ಬಿಟ್ಟಿಲ್ಲ ಹರಡುತ್ತೆ ಅನ್ನೋ ಕಾರಣಕ್ಕೆ ಅದೊಂದು ಐಡಿಯಾ ಮಾಡಿದ್ದೀನಿ. ಆ ನೀರು ನಿಮಗೆ ಯಾವ್ದಕ್ಕೆ ಬಳಕೆ ಮಾಡ್ಬೋದು, ಯೂಸ್ ಆಗುತ್ತೆ. ಎಲ್ಲರೂ ಹಾಕ್ಬೋದು, ಇಲ್ಲ ಇಲ್ಲಿ ತೊಳಿಲಿಕ್ಕೆ ಯೂಸ್ ಮಾಡ್ಕೋಬಹುದು. ಓಕೆ ಓಕೆ ಓಕೆ. ಇಲ್ಲ ಅದ್ರ ಏನಾಗುತ್ತೆ, ಹಂಗೆ ಬಿದ್ರೆ ಸುಮ್ಮನೆ ಹರಿದೋಗುತ್ತೆ ಅಂತೇಳಿ ಹೌದು, ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊಂಡು ಅವಾಗ ತುಂಬ್ಕೊಂತ ಇರ್ತೀನಿ. ಓಕೆ, ಸೂಪರ್. ನಿಮ್ಮ ಟಾಮಿ. ಸೂಪರ್. ನೋಡಿ, ಹಾಂ ಏನು ಹೆಸರು? ಟಾಮಿನಾ? ಹಾಂ, ಟಾಮಿ. ಓಕೆ, ಸೂಪರ್, ಚೆನ್ನಾಗಿದೆ. ಒಳ್ಳೆ ಮನುಷ್ಯ, ಒಳ್ಳೆ ಮನುಷ್ಯ. ನೋಡಿ, ಮನುಷ್ಯಕ್ಕಿಂತ ಹೆಚ್ಚಾಗಿ ಆಯ್ತಾ ನಾವು ಒಂದಷ್ಟು ಆಸೆ ಪಡ್ತಾನೆ. ನನಗೆ ಅಷ್ಟೇ, ಬಂದ ತಕ್ಷಣನೇ ನೋಡಿ, ಮನುಷ್ಯರು ಬರ್ತಾರೆ, ಮಾತಾಡ್ತಾರೆ, ಹೋಗ್ಬಿಡ್ತಾರೆ. ಈಗ ಹಂಗಲ್ಲ ನೋಡಿ, ಎಷ್ಟೊಂದು ಅಟ್ಯಾಚ್ಮೆಂಟ್ ಇದೆ. ನೀವು ಪಕ್ಕದಲ್ಲಿ ಬಂದ ತಕ್ಷಣ ಶೇಕ್ ಹ್ಯಾಂಡ್ ಕೇಳುತ್ತೆ. ಅದೊಂಥರ ವಿಚಿತ್ರ. ಸೂಪರ್ ಸೂಪರ್, ಖುಷಿ ಆಯಿತು. ಎಷ್ಟು ವರ್ಷದ ನಾಯಿ ಇದು? ಈಗ ಆಯ್ತು ಒಂದು 3 ವರ್ಷ ಆಯ್ತೇನೋ. ಹೌದಾ? ಮರಿ ಇದ್ದಾಗೆ ತಂದು ಸಾಕೊಂಡಿದ್ದು. ಓಕೆ. ಸಣ್ಣ ಮರಿ ಇದ್ದಾಗಂತೂ ಒಳಗಡೆ ಬಿಟ್ಕೋತಿದ್ದೆ, ಮನ್ಕೊಳಂಗಿಲ್ಲ. ಮನ್ಕೊಂಡು ಬಂದ್ರೆ ಮೈ ಮೇಲೆ ಬರೋದು, ಮಸಾಜ್ ತಲೆ ಎಲ್ಲ ಮಸಾಜ್ ತರ ಮಾಡೋದು ಭಾರಿ ಮಾಡ್ತಿತ್ತು. ನೋಡಿ ಹೇಗೆ ನೋಡ್ತಿದ್ದೆ ನೋಡಿ. ನನಗೂ ಪರಿಚಯ ಆಗಿದೆ ನೋಡಿ. ನಾನು ಶೇಕ್ ಹ್ಯಾಂಡ್ ಕೊಡ್ಬೇಕಂತ ಇದಕ್ಕೆ. ಕೊಡೋ ಇಲ್ಲಿ. ನಮ್ಮ ಮನೇಲಿ ಒಂದು ನಾಯಿ ಇದೆ, ಕೊಡೋ ಡೈ. ಸೂಪರ್ 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 ಸೂಪರ್, ಐ ಲವ್ ಯು. ಈಗ ಮನೇಲಿ ಬೇಜಾರಾಗತ್ತೆ ಅಂತ ಅದೊಂದು ಲವ್ ಬರ್ಡ್ಸ್ ಮೊನ್ನೆ ಮಾಡೋದು ತರ್ಸ್ಕೊಂಡೆ, ದೊಡ್ಡಮ್ಮ ಕೊಟ್ಟಿದ್ರು. ಹೌದಾ? ಅವ್ರ ಏನೋ ಆಯ್ತು ಬಿಡು. ಮೋಸ್ಟ್ಲಿ ನನ್ನ ಪರಿಚಯ ಜಾಸ್ತಿ ಆಗಿಲ್ಲ ಅಂತ ನಾನು ಹೇಳ್ತಿದ್ದೆ ಅನ್ಸುತ್ತೆ. ಓಕೆ 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 ಓಕೆ, ಸೂಪರ್ ಸೂಪರ್. ಆಯ್ತು 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 ಕಣ, ಆಯ್ತು ಕಣ, ಆಯ್ತು ಕಣ, ಆಯ್ತಣ್ಣ, ಐ ಲವ್ ಯು. ಓಕೆ ಓಕೆ ಓಕೆ. ನಾನು ನಮ್ಮ ಮನೆಯವ್ರು ಇಬ್ಬರೇ ಇರೋದ್ರಿಂದ ಏನೋ ಮನೇಲಿ ಒಂದು ಸ್ವಲ್ಪ ಪ್ರಾಣಿಗಳು ಇರಲಿ ಅಂತ ಇರ್ಬೇಕು. ಒಂದು ಒಳ್ಳೆ ಮನೋರಂಜನೆ ಸಿಗುತ್ತೆ, ಮನಸ್ಸಿಗೆ ಖುಷಿ ಆಗುತ್ತೆ. ಏನಾದ್ರು ಕೊಡ್ಲಿಲ್ಲ ಅಂದ್ರೆ ಬೈತಾನೆ, ನೋಡಿ ಮಾತಾಡ್ಸಿಲ್ಲ ಅಂದ್ರೆ ಬೈತಾನೆ ನೋಡಿ. ಅದಕ್ಕೆ ಬೈತಾ ಇದೆ. ಬನ್ನಿ, ಹಾಗೆ ನಿಮ್ಮ ಪಕ್ಷಿಗಳ ಒಂದು ಪರಿಚಯ ಆಗಲಿ. ತುಂಬ ಚೆನ್ನಾಗಿದೆ. ಬಂದ ತಕ್ಷಣ ಏನಪ್ಪ ಸೌಂಡ್ ಈ ರೀತಿ ಬರ್ತಾ ಇದೆ, ಪಕ್ಷಿಗಳ ಸೌಂಡ್. ನಾಯಿ ಸೌಂಡ್ ಏನೋ ಕೇಳಿಸ್ತು, ಪಕ್ಷಿಗಳ ಸೌಂಡ್ ಬಂತಲ್ವ, ಅದು ಖುಷಿ ಆಯ್ತು. ಬೇಜಾರು ಕಳೆಯಕ್ಕೆ ಒಂಥರ ಟೈಮ್ ಪಾಸ್. ಇವು ಏನೋ ನಮ್ಮಲ್ಲಿ ಏನಿರುತ್ತೆ ಇರೋದನ್ನ ಹಂಚ್ಕೊಂಡು ತಿನ್ಕೊಂಡು ಚೆನ್ನಾಗಿರೋಣ ಅಂತೇಳಿ ಓಕೆ ಒಂದು ಮಾಡ್ಕೊಂಡೆ. ಮೈಂಡು ಫ್ರೆಶ್ ಆಗುತ್ತೆ, ಜೊತೆ ಮಾತಾಡ್ಕೊಂಡು ಇರ್ಬೋದು. ಓಕೆ, ಖುಷಿಯಿಂದ ಇದಾವೆ. ಮೊನ್ನೆ ಮನೇಲೆ ರೆಡಿ ಮಾಡಿದೆ ಬೋನ್. ಸೂಪರ್. ಇಲ್ಲಿ ಏನೇನೋ ತಂದು ಸಾಕ್ಬೇಕು ಅಂತ ಆಸೆ, ಬಟ್ ಮನೇಲೇ ಇರಬೇಕು ಅನ್ನೋದೊಂದು ಕಾರಣ ಬಿಟ್ರೆ ತುಂಬ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ ನೋಡಿ. ಪಕ್ಷಿಗಳಿಗೆ ಎಲ್ಲ ರೀತಿಯಿಂದ ವ್ಯವಸ್ಥೆ ಇದೆ, ಲೈಟ್ ವ್ಯವಸ್ಥೆ ಮಾಡಿದ್ದೀರಾ, ಚಳಿ ಆಗಬಾರ್ದು ಅಂತ, ಬೆಳಕಿರಲಿ ಅಂತ. ಸೂಪರ್. ಯಾವ ಪಕ್ಷಿಗಳಿದ್ದಾವೆ ಇಲ್ಲಿ ಇದರಲ್ಲಿ? ಆಲ್ಮೋಸ್ಟ್ ಎಲ್ಲ ಲವ್ ಬರ್ಡ್ಸೆ, ಗಂಡು ಹೆಣ್ಣು ಇದಾವೆ. ಓಕೆ. ಅದರಲ್ಲಿ ಆಲ್ಮೋಸ್ಟ್ ಗಂಡಲ್ಲಿ ಗಿಳಿ ಇದ್ದಂಗಿದೆ, ಲವ್ ಬರ್ಡ್ಸ್ ಅಂತ. ಅದಕ್ಕೆ ನಾನು ಆಕ್ಚುಲಿ ಒರಿಜಿನಲ್ ಹೆಸರೇನೋ ಅಂತಾರೆ, ಪಕ್ಕ ಗೊತ್ತಾಗ್ತಿಲ್ಲ ನನಗೆ. ಓಕೆ ಓಕೆ, ಸೂಪರ್. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಯಾವ್ದೇನಿಂದ ಕೋಳಿ ತರಬೇಕು ಅನ್ನೋ ಒಂದು ಐಡಿಯಾ ಇತ್ತು. ಹೌದಾ? ಮಳೆಗಾಲ ಸ್ವಲ್ಪ ಕಳೀಲಿ ಅಂತ ನೋಡ್ತಾ ಇದ್ದೀನಿ. ಕೋಳಿ ಆಗ್ಲಿ ಕುರಿ ಆಗ್ಲಿ ತಂದು ಇಟ್ಕೊಂಡ್ರೆ ಏನೋ ಅದ್ರ ಪಾಡಿಗೆ ಮನೇಲಿ ಇರ್ತವೆ. ಕೋಳಿ ಇದ್ರೆ ಅಕ್ಕಿಗೇನು ಬರಗಾಲಿಲ್ಲ, ಸೊಸೈಟಿಯಿಂದ ಅಕ್ಕಿ ಫ್ರೀ ಸಿಗ್ತಾ ಇದೆ. ಏನೋ ಸುಮ್ಮನೆ ಅಲ್ಲಿ ಇಲ್ಲಿ ಹಾಳು ಮಾಡೋ ಬದಲು ಪಾಪ ಅವಕರ ಒಂದು ಹಾಕಿದ್ರೆ ಮನೇಲಿ ಇದ್ದಂಗೂ ಆಗತ್ತೆ, ಆಲ್ಮೋಸ್ಟ್ ಅವ್ ತಿನ್ಕೊಂಡಂಗೂ ಆಗತ್ತೆ. ಈಗ ಧಾನ್ಯಗಳು ಸುಮ್ಮನೆ ಅಲ್ಲಿ ಇಲ್ಲಿ ಎಷ್ಟು ಹಾಳು ಮಾಡೋ ಬದಲು ಈ ಕೋಳಿಗೋ ಕೋಳಿ ಸಾಕಿ ಅದಕ್ಕೆ ಬೋನ್ಗಿನ ಕುರಿ ಇಲ್ಲ ಮೇಕೆ ಜಾಗ ಇದೆಯಲ್ಲ ನಿಮ್ಮ ಜಾಗಕ್ಕೆ ಬರಗಾಲ. ಇಲ್ಲಿ ಸಾಕಾಗಿಲ್ಲ ಅಂದ್ರೆ ಪಕ್ಕದಲ್ಲೂ ಜಾಗ ಇದೆ.
ಏನ್ ಮನೇಲಿ ಒಬ್ರು ಇರ್ಬೇಕು. ಈಗ ನಮ್ಮ ಮನೆಯವ್ರಿಗೆ ಬೆಂಗಳೂರು ಹೋಗ್ಬಿಡ್ತಾರೆ, ಈಗ ನಾನು ಒಬ್ಬನೇ ಇರ್ಬೇಕಾಗಿತ್ತು, ಎಲ್ಲೂ ಹೊರಗಡೆ ಹೋಗಕ್ಕಾಗಲ್ಲ, ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊತಾ ಇಲ್ಲ. ಈಗ ನೋಡೋಣ, ಮಳೆ ನೀವೇ ನೋಡಿದಿರ ಮಳೆ ಹೆಂಗ್ ಬರುತ್ತೆ ಅನ್ನೋದು. ಈಗ ಪ್ರಾಣಿ ಪಕ್ಷಿಗಳಿಗೆ ತುಂಬಾ ಕೋಲ್ಡ್ ಆದ್ರೆ ಕಷ್ಟ. ಈಗ ಹಂಗೆ ಮಳೆ ಹೇಗಿದೆ ಅಂದ್ರೆ 2 ದಿನದಿಂದ ನೋಡ್ತಾ ಇದ್ದೇನೆ. ಹೌದೌದು, ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ನಿಂತೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಪ್ರಾಣಿಗಳನ್ನ ನೋಡ್ಕೊಂಡು ತರಬೇಕು ಅಂತ ಸುಮ್ಮನೆ ಇದೀನಿ, ಅಷ್ಟು ಬಿಟ್ರೆ ಏನಿಲ್ಲ. ಓಕೆ.